ಕ್ಷೇತ್ರ ಧರ್ಮಸ್ಥಳ ತ್ರಿವಿಧ ದಾನಿಗಳಿಗೆ ಪ್ರಸಿದ್ಧಿ. ಅನ್ನದಾನ, ವಿದ್ಯಾದಾನ, ಅಭಯದಾನ ಕ್ಷೇತ್ರದಲ್ಲಿ ಎಂದೂ ತಪ್ಪಿಲ್ಲ. ಅದರಲ್ಲೂ ಅನ್ನದಾನಕ್ಕೆ ಧರ್ಮಸ್ಥಳದಲ್ಲಿ ಭಾರಿ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಭಕ್ತ ಖಾಲಿ ಹೊಟ್ಟೆಯಲ್ಲಿ ಮರಳಿ ಬಂದ ಇತಿಹಾಸವಿಲ್ಲ. ಇಂತಹ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ಕೊನೆಯ ದಿನ ರಾತ್ರಿ ಮಾತ್ರ ಅನ್ನದಾನ ನಡೆಯೋದಿಲ್ಲ. ಯಾಕೆಂದರೆ ಮಂಜುನಾಥನ ಭಕ್ತರೇ ಕ್ಷೇತ್ರಕ್ಕೆ ಬಂದು ಲಕ್ಷಾಂತರ ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾರೆ. ಬಗೆಬಗೆಯ ಭಕ್ಷ್ಯಗಳನ್ನು, ಭೋಜ್ಯವನ್ನ ಭಕ್ತರಿಗೆ ಉಣಬಡಿಸುತ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಕೊನೆಯ ದಿನ ಭಕ್ತ ಸಂಘ ಸಂಸ್ಥೆಗಳೇ ಬಂದು ಲಕ್ಷಾಂತರ ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾರೆ. ಸುಮಾರು 22 ಸಂಘಗಳು ಈ ಬಾರಿ ಭಕ್ತರಿಗೆ ಅನ್ನದಾನವನ್ನ ಮಾಡಿದ್ದು, ಎಲ್ಲ ಭಕ್ತರಿಗೂ ಹೊಟ್ಟೆ ತುಂಬ ಊಟವನ್ನ ಹಾಕಿ ಕೃತಾರ್ಥರಾಗಿದ್ದಾರೆ. ಈ ಬಾರಿ 22 ಸಂಘ ಸಂಸ್ಥೆಗಳು ಸುಮಾರು 3 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಅನ್ನದಾನವನ್ನ ಮಾಡಿದ್ದಾರೆ. ಅನ್ನದಾನ ಬಗೆಬಗೆಯ ಭಕ್ಷ್ಯಗಳಿಂದ ಮಾಡಲಾಗುತ್ತದೆ. ಇಡ್ಲಿ, ಪಲಾವ್, ಕೇಸರಿಬಾತ್, ರುಮಾಲ್ ರೋಟಿ, ಮೊಸರನ್ನ, ಮಸಾಲ ದೋಸೆ, ಸಿಹಿ ತಿಂಡಿಗಳ ಜೊತೆಗೆ ಅನ್ನ, ಸಾರು, ಪಲ್ಯ, ಹಪ್ಪಳ, ಸಂಡಿಗೆ ಸೇರಿದಂತೆ ನಾನಾ ಬಗೆಯ ಆಹಾರಗಳನ್ನು ತಯಾರಿಸಿ ಭಕ್ತರಿಗೆ ಬಡಿಸಲಾಗುತ್ತದೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ಈ ಅನ್ನದಾನದಲ್ಲಿ ಊಟ ಮಾಡಿ ಉದರ ಸಂತೃಪ್ತರಾಗಿದ್ದಾರೆ. ಸುಮಾರು ವರ್ಷಗಳ ನಂತರ ಈ ದಿನ ಇಷ್ಟು ಜನ ನಾವು ನೋಡ್ತಾ ಇರೋದು. ಆಮೇಲೆ ಇನ್ನೂ ಜನ ಜಾಸ್ತಿ ಆಗೋದು. ಸುಮಾರು ಜಾಗದಲ್ಲಿ ಊಟ ಮುಗಿತಾ ಬಂದಿದೆ. ನಾವು ಮತ್ತೆ ಪ್ರಿಪರೇಷನ್ ರೆಡಿ ಮಾಡ್ಕೊತಾ ಇದ್ದೀವಿ ಮಾಡೋಕ್ಕೆ. ಆದರೆ ಸ್ವಾಮಿಗಳು ಇದ್ರೆ ಏನಂದರೆ ಯಾರೂ ಹಸಿಕೊಂಡು ಇಲ್ಲಿಂದ ಹೋಗಬಾರ್ದು ಅನ್ನೋದು ಒಂದು ಇದು. ನಮ್ಮ ಕೈಯಲ್ಲಿ ಆಗೋದಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಕೊನೆಯವರೆಗೂ ಪ್ರಸಾದ ಕೊಡ್ತೀವಿ. ಬಂದಿರೋ ಜನ ಖುಷಿಯಾಗಿ, ಸಂತೋಷವಾಗಿ ಇಲ್ಲಿಂದ ಹೋಗಬೇಕು, ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕು. ದೇವಸ್ಥಾನದ ಮುಂಭಾಗದ ಮೈದಾನದಲ್ಲಿ ಬೃಹತ್ ಅನ್ನದಾನ ನಡೆದಿದ್ದು, ಪ್ರತಿ ವರ್ಷ ಈ ರೀತಿಯ ಸೇವೆಯನ್ನ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಭಕ್ತರು ಮಾಡುತ್ತಿದ್ದು, ಕ್ಷೇತ್ರವು ಭಕ್ತರಿಗೆ ಸೇವೆಗೆ ಬೆಂಬಲವಾಗಿ ನಿಂತಿದೆ.